2022 ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ವರ್ಷ. ಒಂದು ಕಡೆ ಲಾಕ್ಡೌನ್, ಮತ್ತೊಂದು ಕಡೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಅಪ್ಪ ಮಗನ ಲಾಕಪ್ ಡೆತ್ ಸ್ಟೋರಿ. 2022ರಲ್ಲಿ ಅಂದು ಲಾಕ್ಡೌನ್ ಸಂಭವಿಸಿತ್ತು. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯಲ್ಲಿ ಜಯರಾಜ್ ಎಂಬುವರು ಮೊಬೈಲ್ ಅಂಗಡಿಯನ್ನು ಇಟ್ಕೊಂಡಿದ್ರು. ಇಡೀ ದೇಶವೇ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಮೊಬೈಲ್ ಅಂಗಡಿಯನ್ನು ಕೇವಲ ನಿಗದಿತ ಸಮಯದಲ್ಲಿ ಮಾತ್ರ ತೆರೆಯಬೇಕಾಯಿತು. ಅಂದು ಜಯರಾಜ್ ಸಹ ತಮ್ಮ ಪುತ್ರನ ಜೊತೆ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಈ ವೇಳೆ ಬಂದಂಥ ಪೊಲೀಸರು ಲಾಕ್ಡೌನ್ ಸಂದರ್ಭದಲ್ಲಿ ಏಕೆ ಮೊಬೈಲ್ ಅಂಗಡಿಯನ್ನು ತೆಗೆದಿದೆಯಾ, ಜನರನ್ನ ಗುಂಪುಗೂಡಿಸ್ತಿದ್ಯಾ ಎಂದು ಅವರನ್ನು ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಠಾಣೆಯಲ್ಲಿ ಜಯರಾಜ್ ಮತ್ತು ಅವರ ಪುತ್ರ ಬೆನಿಸ್ಗೆ ಪೊಲೀಸರು ಮನೆ ಬಂದಂತೆ ಥಳಿಸ್ತಾರೆ. ಎಷ್ಟೇ ಗೋಗರೆದರೂ ಅಪ್ಪ ಮಗನಿಗೆ ಬಿಟ್ಟು ಬಿಡದೆ ಎಲ್ಲರೂ ಸೇರಿ ಹೊಡಿತಾರೆ. ಒಬ್ಬ ಇನ್ಸ್ಪೆಕ್ಟರ್, ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಮತ್ತು 6 ಮಂದಿ ಪೇದೆ ಮನೆ ಬಂದಂತೆ ಬಡಿದಾಕ್ತಾರೆ. 9 ಮಂದಿ ಪೊಲೀಸರ ಏಟಿಗೆ ಅಪ್ಪ ಮಗ ಠಾಣೆಯಲ್ಲೇ ಮೃತಪಡ್ತಾರೆ. ಇದು ದೇಶಾದ್ಯಂತ ಸುದ್ದಿಯಾಗುತ್ತೆ ಮತ್ತು ಪ್ರಕರಣ CBI ತನಿಖೆಗೆ ಒಳಪಡುತ್ತೆ. CBI ಅಧಿಕಾರಿಗಳು ತನಿಖೆ ನಡೆಸಿ ಮಧುರೈ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ವಿಚಾರಣೆ ನಡೆಸಿದಂಥ ಮಧುರೈ ಕೋರ್ಟ್ 9 ಮಂದಿ ಪೊಲೀಸರು ಮಾಡಿರುವಂಥದ್ದು ತಪ್ಪು ಎಂದು ತೀರ್ಪು ನೀಡುತ್ತೆ. ಅಷ್ಟೇ ಅಲ್ಲ, 9 ಮಂದಿ ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನು ಸಹ ವಿಧಿಸಿದೆ. ಇದೊಂದು ಅತ್ಯಂತ ಕ್ರೂರ ಕೃತ್ಯವಾಗಿದೆ. ಪೊಲೀಸ್ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಇದನ್ನು ನೋಡಿದಾಗ ಹಾಗೂ ಕೇಳಿದಾಗ ಎದೆ ನಡುಗುತ್ತೆ. ದೈಹಿಕವಾಗಿ ಕಿರುಕುಳ ನೀಡುವುದು ಮೂಲಭೂತ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ತಮಿಳುನಾಡಿನಲ್ಲಿ ಅನೇಕ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಈ ತೀರ್ಪು ಪೊಲೀಸರಲ್ಲಿ ಭಯ ಹುಟ್ಟು ಹಾಕುವುದಲ್ಲ. ಜನರ ಹಣ ವೇತನವಾಗಿ ಪಡೆಯುವವರು ಇಂಥ ಕ್ರೂರ ಕೃತ್ಯಕ್ಕೆ ಒತ್ತಡವೇ ಕಾರಣ ಎಂದು ನೆಪ ಹೇಳುವುದು ತಪ್ಪು ಎಂದು ಮಧುರೈ ಹೈಕೋರ್ಟ್ ತೀರ್ಪು ನೀಡಿದೆ. ಪೊಲೀಸ್ ಇಲಾಖೆ ಇತಿಹಾಸದಲ್ಲೇ 9 ಮಂದಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿರುವುದು ಇದೇ ಮೊದಲು. ಅನೇಕ ಪ್ರಕರಣಗಳಲ್ಲಿ ಒಬ್ಬ ಅಥವಾ ಇಬ್ಬರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗ್ತಿತ್ತು. ಆದರೆ ಈ ಒಂದು ಪ್ರಕರಣದಲ್ಲಿ ಮಾತ್ರ 9 ಮಂದಿ ಪೊಲೀಸರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣವಾಗಿದ್ದು, ಮಧುರೈ ಕೋರ್ಟ್ನ ತೀರ್ಪಿನಿಂದ ನೊಂದ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ. ಅಷ್ಟೇ ಅಲ್ಲ, ಅಪ್ಪ ಮಗನ ಸಾವಿಗೆ ಅನೇಕ ಸಂಘಟನೆಗಳು ಸಹ ಪ್ರತಿಭಟನೆ ನಡೆಸಿದ್ದವು. ಅವರಿಗೂ ಸಹ ಈ ಒಂದು ತೀರ್ಪು ನ್ಯಾಯ ಒದಗಿಸಿದಂತಾಗಿದೆ.